ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆಯ ಸಂಪರ್ಕದಲ್ಲಿದ್ದ ಖಲಿಸ್ತಾನಿಯೊಬ್ಬನನ್ನು ವಿಶೇಷ ಕಾರ್ಯಾಚರಣೆಯ ಮೂಲಕ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಬ್ರಿಟನ್ ಪ್ರವಾಸದಲ್ಲಿನ ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮೇಲೆ ಬ್ರಿಟನ್ನಲ್ಲಿ ಖಲಿಸ್ತಾನಿಗಳು ಹಲ್ಲೆಗೆ ಪ್ರಯತ್ನಿಸಿದ ಘಟನೆ ವರದಿಯಾಗಿದೆ. ಭಾರತದ ವಿದೇಶಾಂಗ ಸಚಿವರ ಭದ್ರತೆಯ ವಿಷಯದಲ್ಲುಂಟಾದ ಲೋಪದ ಬಗ್ಗೆ ಭಾರತ ತೀವ್ರ ಕಳವಳ ಹಾಗೂ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಬ್ರಿಟಿಷ್ ಸರ್ಕಾರ ಈ ವಿಷಯದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿದೆ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಬಂಧಿತನಾದವನು ಯಾರು? ಬ್ರಿಟನ್ನಲ್ಲಿ ಭಾರತದ ವಿರುದ್ಧ ಖಲಿಸ್ತಾನಿಗಳು ಮಾಡ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಉತ್ತರ ಪ್ರದೇಶದ ಕೌಶಾಂಬಿ ಜಿಲ್ಲೆಯ ಖೋಖ್ರಾಜ್ ಪ್ರದೇಶದಲ್ಲಿ ಅಲ್ಲಿನ ವಿಶೇಷ ಕಾರ್ಯಪಡೆ ಹಾಗೂ ಪಂಜಾಬ್ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಬಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಅನ್ನು ಖಲಿಸ್ತಾನಿ ಉಗ್ರ ಸಂಘಟನೆಗೆ ಸೇರಿದ ಲಾಜರಾ ಮಸೀಹ್ ಅನ್ನೋನನ್ನು ಬಂಧಿಸಲಾಗಿದೆ. ಅವನ ಬಳಿ 3 ಹ್ಯಾಂಡ್ ಗ್ರೆನೇಡ್ಗಳು, 1 ಪಿಸ್ತೂಲ್, 13 ಕಾರ್ಟ್ರಿಜಸ್ ಹಾಗೂ ಸ್ಫೋಟಕ್ಕೆ ಬಳಸುವ ಒಂದಷ್ಟು ಕೆಮಿಕಲ್ಸನ್ನು ವಶಕ್ಕೆ ಪಡೆದಿರೋದಾಗಿ ಪೊಲೀಸರು ಹೇಳ್ತಾ ಇದ್ದಾರೆ. ಈ ಲಾಜರಾ ಅಮೃತ್ಸರ್ ಸಮೀಪದ ಕುರ್ಲಿಯಾನ್ ಅನ್ನೋ ಗ್ರಾಮಕ್ಕೆ ಸೇರಿದವನು. ಬಬರ್ ಖಾಲ್ಸಾ ಹೆಸರಿನ ಖಲಿಸ್ತಾನಿ ಉಗ್ರ ಸಂಘಟನೆಗಾಗಿ ಕೆಲಸ ಮಾಡ್ತಾ ಇದ್ದ. ಈ ಬಬರ್ ಖಾಲ್ಸಾ ಅನ್ನೋದು ಜರ್ಮನಿಯಿಂದ ಕೆಲಸ ಮಾಡುತ್ತೆ. ಸ್ವರಣ್ ಸಿಂಗ್ ಆಲಿಯಾಸ್ ಜೀವನ್ ಫೌಜಿ ಅನ್ನೋನು ಇದರ ಮುಖ್ಯಸ್ಥನಾಗಿದ್ದಾನೆ. ಗೆಳೆಯರೆ, ಖಲಿಸ್ತಾನಿ ಉಗ್ರ ಸಂಘಟನೆಗಳು ಬಹುತೇಕ ವಿದೇಶಿ ನೆಲದಿಂದಲೇ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ ಅಂದರೆ, 90ರ ದಶಕದಲ್ಲಿ ಭಾರತದಲ್ಲಿ ಖಲಿಸ್ತಾನಿ ಚಟುವಟಿಕೆಗಳು ವಿಪರೀತ ಪ್ರಮಾಣದಲ್ಲಿದ್ದವು. ಅವತ್ತಿಗೆ ಪಾಕಿಸ್ತಾನದ ISI ಭಾರತವನ್ನು ಖಲಿಸ್ತಾನದ ಹೆಸರಲ್ಲಿ ಒಡೆಯೋದಕ್ಕೊಂದು ಸಂಚು ರೂಪಿಸ್ತು ಮತ್ತು ಅದಕ್ಕಾಗಿ ಫಂಡಿಂಗು, ಆಯುಧ ಸರಬರಾಜು ಎಲ್ಲವನ್ನ ಪಾಕಿಸ್ತಾನ ಮಾಡ್ತು. ಆದರೆ ಖಲಿಸ್ತಾನಿಗಳ ವಿರುದ್ಧ ಭಾರತ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಹೋಯಿತು. KPS ಗಿಲ್ ಥರದ ಅಧಿಕಾರಿಗಳು ಪಂಜಾಬನ್ನು ಕ್ಲೀನ್ ಮಾಡೋ ವಿಷಯದಲ್ಲಿ ಒಂದೇ ಒಂದು ಗುಲಗಂಜಿ ತೂಕದಷ್ಟು ಕೂಡ ಎಚ್ಚರ ತಪ್ಪಲಿಲ್ಲ. ಪರಿಣಾಮ ಖಲಿಸ್ತಾನಿ ಕೂಗು ಭಾರತದಲ್ಲಿ ನಿಂತೋಯ್ತು. ಆದರೆ ಅವತ್ತಿಗಿಲ್ಲಿ ಆಕ್ಟಿವ್ ಆಗಿದ್ದವರು, ಖಲಿಸ್ತಾನಿ ಉಗ್ರವಾದಕ್ಕೆ ನೀರು ಗೊಬ್ಬರ ಹಾಕ್ತಾ ಇದ್ದವರು ಇದ್ರಲ್ಲ, ಅವರು ಇಲ್ಲಿನ ಪೊಲೀಸರಿಂದ ಜೀವ ಉಳಿಸ್ಕೊಳ್ಳೋದಕ್ಕೆ ವಿದೇಶಗಳಿಗೆ ಓಡೋದ್ರು. ಕೆನಡಾ, ಅಮೆರಿಕ, ಬ್ರಿಟನ್, ಜರ್ಮನಿ ಮುಂತಾದ ದೇಶಗಳನ್ನು ಅವ್ರು ಸೇರಿಕೊಂಡ್ರು. ಅವರಿಗೆ ಭಾರತ ಬದಲಾಗಿದೆ ಅನ್ನೋದಾಗಲಿ, ಈಗ ಇಲ್ಲಿ ಖಲಿಸ್ತಾನಿ ಬೀಜ ಬಿತ್ತನೆ ಸಾಧ್ಯವಾಗೋದಿಲ್ಲ ಅನ್ನೋದಾಗಲಿ ಇನ್ನೂ ಕೂಡ ಅರ್ಥ ಆದಂತಿಲ್ಲ. 90ರ ದಶಕದ ಭಾರತ ಹೇಗಿತ್ತೋ ಅದೇ ಕಲ್ಪನೆಯಲ್ಲಿ ಅವರು ಇವತ್ತಿಗೂ ಇದ್ದಾರೆ. ಜೊತೆಗೆ ವಿದೇಶಗಳಲ್ಲಿ ನೆಲೆ ನಿಂತಿದ್ದಾರೆ. ಅಲ್ಲಿ ಬದುಕಬೇಕು, ಒಂದಷ್ಟು ಹಣ ಮಾಡ್ಕೋಬೇಕು, ಆದಾಯದ ಮೂಲಗಳನ್ನು ಹುಡುಕೋಬೇಕು ಅಂದರೆ ಖಲಿಸ್ತಾನದ ಹೆಸರನ್ನು ಹೇಳಬೇಕು. ಹಾಗೆ ಮಾಡಿದರೆ ಪಾಕಿಸ್ತಾನದಿಂದ ಸಹಾಯ ಸಿಗುತ್ತೆ. ಖಲಿಸ್ತಾನದ ಕನಸು ಬಿತ್ತಿದ್ರೆ ಆಯಾ ದೇಶಗಳ ಗುರುದ್ವಾರಗಳಲ್ಲಿ ಊಟ ಸಿಗುತ್ತೆ. ಅಲ್ಲಿನ ಗ್ಯಾಂಗ್ಗಳ ಮೇಲೆ ಒಂದಷ್ಟು ಕಂಟ್ರೋಲ್ ಇಟ್ಕೊಂಡ್ರೆ ಆದಾಯದ ಮೂಲಗಳು ತೆರ್ಕೊಳ್ಳುತ್ತವೆ. ಇವತ್ತು ವಿದೇಶದಲ್ಲಿ ಖಲಿಸ್ತಾನಿ ಬಾವುಟ ಹಿಡ್ಕೊಂಡು ಕಾಣಿಸ್ಕೊಳ್ತಾ ಇರೋ ಕ್ರಿಮಿನಲ್ಗಳ ಕಥೆ ಇದು. ಅವರು ಆಯುಧ ಸ್ಮಗ್ಲಿಂಗು, ಡ್ರಗ್ ಪೆಡ್ಲಿಂಗ್ನಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ. ಅಲ್ಲಿನ ಏಜೆನ್ಸಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಗುರುದ್ವಾರಗಳನ್ನು, ಸಮುದಾಯದ ಹೆಸರನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಅಂಥವನೇ ಒಬ್ಬ ಪಾತಕಿ ಈ ಸ್ವರಣ್ ಸಿಂಗ್ ಆಲಿಯಾಸ್ ಜೀವನ್ ಫೌಜಿ. ಅವನ ಗ್ಯಾಂಗ್ಗಳು ಪಂಜಾಬಲ್ಲಿ ಆಕ್ಟಿವ್ ಆಗಿವೆ. ಅವರು ಮಾಡೋದು ಕೂಡ ಆಯುಧ ಮತ್ತು ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ, ವಿದೇಶಗಳಲ್ಲಿ ಕೂತ ಖಲಿಸ್ತಾನಿ ಸಂಘಟನೆಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರಲ್ಲ, ಅವರು ಭಾರತದಲ್ಲಿ ಕೂಡ ಒಂದಷ್ಟು ತಂಡಗಳನ್ನು ಮೇಂಟೈನ್ ಮಾಡ್ತಾರೆ. ಅವರ ಕೆಲಸ ಪಾಕಿಸ್ತಾನದಿಂದ ಬರೋ ಆಯುಧಗಳು ಹಾಗೂ ಮಾದಕ ಪದಾರ್ಥಗಳನ್ನು ಪಂಜಾಬ್ ಮತ್ತು ಇನ್ನಿತರ ಕಡೆಗಳಿಗೆ ತಲುಪಿಸೋದು. ಜೊತೆಗೆ ಒಂದಷ್ಟು ಗ್ಯಾಂಗ್ ವಾರ್, ಕಿಡ್ನ್ಯಾಪ್ಗಳು, ಶಾಂತಿ ಭದ್ರತೆಗೆ ಭಂಗ ತರೋದು, ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಈ ತಂಡಗಳಿರುತ್ತವೆ. ಇಲ್ಲಿ ಮಸೀಹಾ ಕೂಡ ಅದೇ ಥರದ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಅವನನ್ನು ಈ ಹಿಂದೆ ಪಂಜಾಬ್ ಪೊಲೀಸರು ಬಂಧಿಸಿದ್ರು. ಆದರೆ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದ. ಉತ್ತರ ಪ್ರದೇಶದಲ್ಲಿ ತಲೆ ಮರೆಸ್ಕೊಂಡಿದ್ದ. ಈಗ ಅವನನ್ನು ಉತ್ತರ ಪ್ರದೇಶದ ಪೊಲೀಸರ ಸಹಾಯದಿಂದ ಕೌಶಂಬಿಯಲ್ಲಿ ಬಂಧಿಸಲಾಗಿದೆ. ಇದು ಒಂದು ಕಡೆ ಆದರೆ, ಗೆಳೆಯರೆ, ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಗ ಬ್ರಿಟನ್ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಚೇತಮ್ ಹೌಸಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಅವರಲ್ಲಿಂದ ಹಿಂತಿರುಗುವಾಗ ಖಲಿಸ್ತಾನಿಯೊಬ್ಬ ಅವರ ಕಾನ್ವಾಯ್ ಬಳಿಗೆ ನುಗ್ಗಿ ಬಂದಿದ್ದಾನೆ. ಜೈಶಂಕರ್ ಈ ತಿಂಗಳ 4ನೇ ತಾರೀಖಿನಿಂದ 9ನೇ ತಾರೀಖಿನವರೆಗೆ 5 ದಿನಗಳ ಕಾಲ ಬ್ರಿಟನ್ನ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವರ ಜೊತೆ ಹಾಗೂ ಇನ್ನಿತರ ಡೆಲಿಗೇಟ್ಸ್ ಜೊತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಭೇಟಿಗಳು ನಿಗದಿಯಾಗಿವೆ. ಇದೇ ಸಂದರ್ಭದಲ್ಲಿ ಚೇತಮ್ ಹೌಸಲ್ಲಿ ಏರ್ಪಡಿಸಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ಜೈಶಂಕರ್ ಭಾಗಿಯಾಗಿದ್ದರು. ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಹೊರಗೆ ರಸ್ತೆಯ ಮೇಲೆ ಒಂದು ಹಿಡಿಯಷ್ಟು ಜನ ಖಲಿಸ್ತಾನಿ ಬಾವುಟಗಳನ್ನು ಹಿಡ್ಕೊಂಡು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ನಿಂತಿದ್ರೆ, ಒಳಗೆ ಜೈಶಂಕರ್
ಪಾಕಿಸ್ತಾನದ ಪರ ಪ್ರಶ್ನೆಯನ್ನು ಕೇಳಿದ ಪತ್ರಕರ್ತನೊಬ್ಬನಿಗೆ ಚಳಿ ಬಿಡಿಸ್ತಾ ಇದ್ರು. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ, ಮೋದಿ ಮತ್ತು ಟ್ರಂಪ್ ಅವರ ಸಂಬಂಧಗಳು ಚೆನ್ನಾಗಿರೋದ್ರಿಂದ ಈ ಹಿಂದೊಮ್ಮೆ ಪಾಕಿಸ್ತಾನದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ಬೇಕಿದ್ರೆ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದ ಕಾರಣದಿಂದ ಈಗ ಕಾಶ್ಮೀರದ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಲ್ಲಿ ಭಾರತ ಅಮೆರಿಕದ ಸಹಾಯವನ್ನ ಪಡ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆಗೆ ಒಂದು ಅತ್ಯದ್ಭುತ ಉತ್ತರವನ್ನ ಅಲ್ಲಿ ಜೈಶಂಕರ್ ಕೊಟ್ಟರು. ಕಾಶ್ಮೀರದ ಸಮಸ್ಯೆ ಅನ್ನೋದನ್ನ ಈಗಾಗಲೇ ಭಾರತ ಸಾಕಷ್ಟು ಬಗೆಹರಿಸಿದೆ. ಅದಕ್ಕೆ ಮೂರನೆಯವರ ಮಧ್ಯಸ್ಥಿಕೆಯ ಯಾವ ಅಗತ್ಯನೂ ಇಲ್ಲ. ಇನ್ನು ಉಳಿದಿರೋದು ಪಾಕಿಸ್ತಾನ ಭಾರತದಿಂದ ಕದ್ದು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವ ಕಾಶ್ಮೀರದ ಭೂಭಾಗ ಏನಿದೆ ಅದೊಂದನ್ನ ವಾಪಸ್ಸು ತಗೊಂಡು ಬಿಟ್ರೆ ಕಾಶ್ಮೀರದ ಸಮಸ್ಯೆ ಅಲ್ಲಿಗೆ ಮುಕ್ತಾಯ ಅಂತ ಜೈಶಂಕರ್ ಅಲ್ಲಿ ಹೇಳಿದ್ರು. I think the part we are waiting for is the return of the stolen part of Kashmir, which is on the illegal Pakistani occupation. When that's done, I assure you, Kashmir solved. ಈ ಸಂವಾದದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರಲ್ಲಿಂದ ಹೊರಗೆ ಬರ್ತಿದ್ದಂತೆ ಅವರ ಕ್ಯಾನ್ವಾಯ್ ಮೇಲೆ ದಾಳಿ ನಡೆಸುವ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಗೆಳೆಯರೆ, ನಮ್ಮಲ್ಲಾದರೆ ಯಾವುದೇ ವಿದೇಶಿ ಗಣ್ಯ ಭೇಟಿ ಕೊಟ್ಟಾಗ ಈ ರೀತಿಯ ಪ್ರತಿಭಟನೆಗಳಿಗೆ ಅವಕಾಶ ಇರೋದಿಲ್ಲ. ಒಂದು, ಜನ ಸೇರಿ ಪ್ರತಿಭಟನೆ ಮಾಡೋದಕ್ಕಲ್ಲಿ ಅನುಮತಿಯನ್ನು ಕೊಡೋದಿಲ್ಲ. ಅದರ ಮೇಲೂ ಜನ ಸೇರಿದ್ರೆ ಅವರನ್ನ ತಾತ್ಕಾಲಿಕವಾಗಿ ಬಂಧಿಸಿ ಕರ್ಕೊಂಡು ಹೋಗಿ ದೂರ ಬಿಟ್ಟು ಬರ್ತಾರೆ. ಆದರೆ ಬ್ರಿಟನ್ ಮತ್ತು ಪಶ್ಚಿಮದ ದೇಶಗಳಲ್ಲಿ ಹಾಗಲ್ಲ. ಅಲ್ಲಿನ ಸರ್ಕಾರಗಳು, ಅಲ್ಲಿನ ಜನಪ್ರತಿನಿಧಿಗಳು, ಅಲ್ಲಿನ ಸರ್ಕಾರದ ನೀತಿ ನಿರೂಪಣೆಗಳ ವಿರುದ್ಧ ಜನ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಮಾತ್ರ ಅದಕ್ಕವರು ಅವಕಾಶವನ್ನು ಕೊಡೋದಿಲ್ಲ. ಆದರೆ ವಿದೇಶಿ ಗಣ್ಯರ ವಿರುದ್ಧ ಪ್ರತಿಭಟನೆ ಅಂದ್ರೆ, ಅದರಲ್ಲೂ ಬ್ರಿಟನ್, ಕೆನಡಾದಂತಹ ದೇಶಗಳಲ್ಲಿ ಭಾರತದ ವಿರುದ್ಧ ಖಲಿಸ್ತಾನಿಗಳು ಪ್ರತಿಭಟನೆ ಮಾಡೋದಾದ್ರೆ ಅವರು ತಡೆಯೋದಿಕ್ಕೂ ಹೋಗೋದಿಲ್ಲ. ಅದರಲ್ಲೂ ಈಗ ಬ್ರಿಟನ್ನಲ್ಲಿ ಕೀರ್ ಸ್ಟಾರ್ಮರ್ ಅವರ ಲೇಬರ್ ಪಾರ್ಟಿ ಅಧಿಕಾರದಲ್ಲಿದೆ. ಅದು ಸ್ವಲ್ಪ ಹೆಚ್ಚೆ ಲಿಬರಲ್ಲು ಮತ್ತು ಎಡಕ್ಕೆ ವಾಲಿದ ಪಕ್ಷ. ಹೀಗಾಗಿ ಖಲಿಸ್ತಾನಿಗಳು, ಪಾಕಿಸ್ತಾನಿಗಳು, ಕ್ರಿಮಿನಲ್ಲುಗಳು ಅಲ್ಲಿ ಸ್ವೇಚ್ಛೆಯಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮೊನ್ನೆ ಅಲ್ಲಿನ ಅಪ್ರಾಪ್ತ ಬಾಲಕಿಯರ ಮೇಲೆ ಆಗ್ತಾ ಇರುವ ಅತ್ಯಾಚಾರಗಳು, ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಜನ ಪ್ರತಿಭಟನೆ ಮಾಡಿದಾಗ ಕೂಡ ಆ ನೀಚ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋದು ಪಾಕಿಸ್ತಾನಿ ಗ್ಯಾಂಗ್ಗಳು ಅನ್ನೋದು ಗೊತ್ತಿದ್ದು ಆ ಗ್ರೂಮಿಂಗ್ ಗ್ಯಾಂಗ್ಗಳನ್ನು ಕಾಪಾಡೋದಕ್ಕೆ ಅಲ್ಲಿನ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದವು. ಅದರ ಹಿಂದೆ ಇರೋದು ವೋಟ್ ಬ್ಯಾಂಕ್ ರಾಜಕೀಯ. ಕೆನಡಾದಲ್ಲಿ ಹೇಗೆ ಸಿಖ್ಖರು ಮತ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಸಿಖ್ಖರ ನಾಯಕ ಜಗಮಿತ್ ಸಿಂಗ್ನನ್ನು ಓಲೈಸೋದಕ್ಕೆ ಟ್ರೂಡೋ ಅಲ್ಲಿನ ಖಲಿಸ್ತಾನಿಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರೆಸಿದ್ರು, ಹಾಗೆ ಬ್ರಿಟನ್ನಲ್ಲಿ ಕೂಡ ಆಗ್ತಾ ಇದೆ. ಇದು ಕೀರ್ ಸ್ಟಾರ್ಮರ್ ಕಾರಣಕ್ಕೆ ಅಥವಾ ಲೇಬರ್ ಪಾರ್ಟಿಯ ಕಾರಣಕ್ಕಾಗ್ತಾ ಇದೆ ಅಂತಲ್ಲ. ಈ ಹಿಂದೆ ಕೂಡ ಇದೇ ಬ್ರಿಟನ್ನಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಮೇಲೆ ಖಲಿಸ್ತಾನಿಗಳು ದಾಳಿ ಮಾಡಿದ್ರು. ಅವತ್ತು ರಾಯಭಾರ ಕಚೇರಿಗೆ ರಕ್ಷಣೆ ಕೊಡೋದರಲ್ಲಿ ಅಲ್ಲಿನ ಪೊಲೀಸರು ವಿಫಲರಾಗಿದ್ರು. ಈಗ ಕೂಡ ಅದೇ ರೀತಿಯ ಘಟನೆ ಅಲ್ಲಿ ಮರುಕಳಿಸಿದೆ. ಅಲ್ಲಿ ಪೊಲೀಸರಿರುವಾಗಲೇ ವ್ಯಕ್ತಿಯೊಬ್ಬ ಜೈಶಂಕರ್ ಅವರ ಕಾನ್ವಾಯ್ ಕಡೆಗೆ ಓಡೋಡಿ ಬರ್ತಾನೆ. ಅವನನ್ನು ನಿಯಂತ್ರಿಸೋದ್ರಲ್ಲಿ ಅಲ್ಲಿದ್ದ ಪೊಲೀಸರು ವಿಫಲರಾಗ್ತಾರೆ. ಅವರವನನ್ನು ನೋಡ್ತಾ ನಿಂತು ಬಿಡ್ತಾರೆ. ಹಾಗೂ ಓಡಿ ಬಂದವನು ಭಾರತದ ವಿದೇಶಾಂಗ ಸಚಿವರಿದ್ದ ಕಾರಿನ ಕಡೆಗೆ ಭಾರತದ ಬಾವುಟವನ್ನು ಎಸಿತಾನೆ. ಇಷ್ಟೆಲ್ಲ ಆದ ಮೇಲೆ ಅವನನ್ನು ಅಲ್ಲಿನ ಪೊಲೀಸರು ವಶಕ್ಕೆ ತಗೋತಾರೆ. ಈ ಘಟನೆಯನ್ನ ಭಾರತದ ವಿದೇಶಾಂಗ ಇಲಾಖೆ ತೀವ್ರವಾಗಿ ಖಂಡಿಸಿದೆ. ಸೆಕ್ಯೂರಿಟಿ ಲೋಪದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಕಠಿಣ ಕ್ರಮಕ್ಕೆ ಕೂಡ ಒತ್ತಾಯವನ್ನು ಮಾಡಿದೆ. ಈ ಹಿಂದೆ ಕೂಡ ಖಲಿಸ್ತಾನಿಗಳು ಅಲ್ಲಿ ರಾಯಭಾರ ಕಚೇರಿಯ ಮೇಲೆ ದಾಳಿ ನಡೆಸಿದ್ದ ಸಂದರ್ಭದಲ್ಲಿ ಭಾರತ ಬ್ರಿಟನ್ಗೆ ಗಟ್ಟಿ ದನಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹಾಗೆ ಅವತ್ತಿನ ಆ ಕೃತ್ಯದಲ್ಲಿ ಭಾಗಿಯಾದವರನ್ನ ಗುರುತಿಸಿ ಅವರ ಮೇಲೆ ಪ್ರಕರಣವನ್ನೂ ದಾಖಲು ಮಾಡಿತು. ಅವರ OCI ಅಂದ್ರೆ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಕಾರ್ಡ್ಗಳನ್ನು ರದ್ದು ಮಾಡ್ತು. ಅವರಿಗೆ ಭಾರತಕ್ಕೆ ಬರೋದಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲದ ಹಾಗೆ ಮಾಡ್ತು. ಈಗ ಕೂಡ ಭಾರತ ಅಂಥದ್ದೇ ಕಠಿಣ ಕ್ರಮಗಳನ್ನು ಅಲ್ಲಿ ಪ್ರತಿಭಟನೆಗಳಲ್ಲಿ ನಿರತರಾದವರು ಮತ್ತು ಜೈಶಂಕರ್ ಅವರ ಕ್ಯಾನ್ವಾಯ್ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟವರ ವಿಷಯದಲ್ಲಿ ತಗೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆ ಇಂಥ ಘಟನೆಗಳು ಮರುಕಳಿಸದ ಹಾಗೆ ಬ್ರಿಟನ್ಗೆ ಕೂಡ ಗಟ್ಟಿ ದನಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಭಾರತ ಕೊಡಬೇಕಾಗತ್ತೆ. ಒಂದು ಕಡೆ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳನ್ನು ಮಾಡ್ತಾ, ಮತ್ತೊಂದು ಕಡೆ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶವನ್ನೂ ಕಲ್ಪಿಸಿಕೊಡ್ತಾ ಭಾರತದ ವಿದೇಶಾಂಗ ಸಚಿವರಿಗೆ, ರಾಜತಾಂತ್ರಿಕರಿಗೆ ರಕ್ಷಣೆಯನ್ನು ಕೊಡೋದರಲ್ಲಿ ಬೇಜವಾಬ್ದಾರಿಯನ್ನು ತೋರಿಸೋದು ಬ್ರಿಟನ್ನ ಹಿಪೋಕ್ರಸಿಯನ್ನು ತೋರಿಸುತ್ತೆ. ಈ ವಿಷಯವನ್ನ ಭಾರತ ಇನ್ನಷ್ಟು ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಇದೆ. ಇದು ಗೆಳೆಯರೆ, ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಅವರ ಮೇಲೆ ಬ್ರಿಟನ್ನಲ್ಲಿ ನಡೆದ ಹಲ್ಲೆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.